ಹಲೋ ಫ್ರೆಂಡ್ಸ್, ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಯಶಸ್ವಿನಿ. ಇವತ್ತು ನಾವೊಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮಾತಾಡೋಣ. ಸ್ಪೇಸ್ ರಿಸರ್ಚ್ಗಾಗಿ ಭೂಮಿಯಿಂದ ಅಂತರಿಕ್ಷಕ್ಕೆ ಹಾರಿದ ಎಷ್ಟೋ ಜನ ಜೀವಂತವಾಗಿ ವಾಪಸ್ಸಾಗಿಲ್ಲ. ಆ ಜಾಗದಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಕೂಗ್ಕೊಂಡ್ರೂ ಸಹಾಯಕ್ಕೆ ಯಾರೊಬ್ಬರೂ ಸಿಗಲ್ಲ. ಎಷ್ಟೋ ಜನ ಕಂಪ್ಯೂಟರ್ಗಳ ಕಮ್ಯುನಿಕೇಷನ್ ಕಳ್ಕೊಂಡು ಸ್ಪೇಸ್ನಲ್ಲೇ ಕಾಣೆ ಆಗೋಗಿದ್ದಾರೆ. ಇಂಥ ಡೇಂಜರಸ್ ವಿಷಯದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಡಬ್ಬಲ್ ಗುಂಡಿಗೆ ಇರಬೇಕು. ಜೀವದ ಮೇಲೆ ಆಸೆ ಬಿಟ್ಬಿಡಬೇಕು. ಸಾಧನೆ ಒಂದೇ ಗುರಿ ಅಂತ ಮುನ್ನುಗ್ಗಬೇಕು. ಅಷ್ಟು ಸ್ಥೈರ್ಯ ಇದ್ದರೂ ಕೂಡ ಡೇಂಜರ್ ಸಿಗ್ನಲ್ ಸಿಕ್ಕಿದಾಗ ಯಾರಿಗೆ ಆಗಲಿ ಗುಂಡಿಗೆ ಒಂದು ಕ್ಷಣ ನಡಗೋದಂತೂ ಗ್ಯಾರಂಟಿ. ಇದೇ ರೀತಿ ಸಾಧನೆ ಹಾದಿ ಹಿಡಿದು ಹೊರಟವರು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್. ಇವರಿಬ್ಬರು ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಅಮೆರಿಕದ ನಾಸಾ ಸಂಸ್ಥೆಯ ದೊಡ್ಡ ವಿಜ್ಞಾನಿಗಳು. ಕೇವಲ 8 ದಿನದ ಪ್ರಯಾಣಕ್ಕಾಗಿ ಭೂಮಿಯಿಂದ ಆಕಾಶಕ್ಕೆ ಹಾರಿದ ಇವರಿಬ್ಬರು 3 ತಿಂಗಳಾದರೂ ವಾಪಸ್ಸಾಗಿಲ್ಲ. ಇನ್ನು 3-4 ತಿಂಗಳು ವಾಪಸ್ಸಾಗೋ ಯಾವ ಸೂಚನೆಯೂ ಇಲ್ಲ. ಇಲ್ಲೇ ಪಕ್ಕದೂರಿಗೋ, ಪಕ್ಕದ ರಾಜ್ಯಕ್ಕೋ, ಪಕ್ಕದ ದೇಶಕ್ಕೋ ಟ್ರಿಪ್ ಹೋಗೋರು ಕೇವಲ 4 ದಿನಕ್ಕೆ ಸುಸ್ತಾಗಿ ಯಾವಾಗ ಮನೆಗೆ ಹೋಗ್ತೀವೋ ಅಂತ ಒದ್ದಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಮನೆ ಮಠ ಇಲ್ಲ, ಜನ ಇಲ್ಲ, ಪ್ರಾಣಿ ಪಕ್ಷಿ ಇಲ್ಲ, ಯಾವುದೇ ಜೀವಿಗಳಿಲ್ಲ. ಅಂಥ ಜಾಗಕ್ಕೆ ಭೂಮಿಯಿಂದ ಬಹಳ ದೂರ ಹೋಗಿರೋ ಮನಸ್ಥಿತಿ ಹೇಗಿರ್ಬೋದು? ಭೂಮಿ ಮೇಲೆ ದಿನನಿತ್ಯದ ಜೀವನಕ್ಕೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳು ಇದ್ದರೂ ಕೂಡ ನಾವು ಎಷ್ಟೋ ಸಲ ಇದಿಲ್ಲ ಅಂತ ಖ್ಯಾತೆ ತೆಗಿತೀವಿ, ಕೂಗಾಡ್ತೀವಿ, ಬೇಜಾರಾಗ್ತೀವಿ. ಪಲ್ಟಿ ಹೊಡೆದ್ರೂ ತುತ್ತು ಅನ್ನ ಆಹಾರ ಸಿಗಲ್ಲ, ಒಂದು ಹನಿ ನೀರಿಲ್ಲ, ಉಸಿರಾಡೋದಕ್ಕೆ ಗಾಳಿ ಕೂಡ ಇಲ್ಲ. ಅಂಥ ಜಾಗದಲ್ಲಿ ಹೇಗಿರ್ತಾರೆ, ಏನು ಮಾಡ್ತಾರೆ, ಹೇಗೆ ಬದುಕ್ತಾರೆ, ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ಸುನಿತಾ ವಿಲಿಯಮ್ಸ್ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಳ್ಳೋಣ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸುನಿತಾ ವಿಲಿಯಮ್ಸ್ ಹೆಸರು ಚಿರಪರಿಚಿತ. ಸ್ಪೇಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಇವರು ಮಾಡಿರೋ ಸಾಧನೆ ಒಂದೆರಡಲ್ಲ. ಸುನಿತಾ ವಿಲಿಯಮ್ಸ್ ಅವರು ಒಬ್ಬ ಅಮೇರಿಕನ್ ಆಸ್ಟ್ರಾನಟ್. ಪ್ರಪಂಚದಲ್ಲೇ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಅತಿ ಹೆಚ್ಚು ಬಾರಿ ಸ್ಪೇಸ್ ವಾಕ್ ಮಾಡಿರೋ ರೆಕಾರ್ಡ್ ಇವರದ್ದು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಮೆಂಬರ್ಸ್ ಆಗಿರುವ ಜಗತ್ತಿನ ಕೆಲವೊಬ್ಬರಲ್ಲಿ ಸುನಿತಾ ವಿಲಿಯಮ್ಸ್ ಕೂಡ ಒಬ್ಬರು. ಅಮೆರಿಕದ ನಾಸಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇಡೀ ವಿಶ್ವದಲ್ಲೇ ಪ್ರಖ್ಯಾತಿಯನ್ನು ಗಳಿಸಿರುವ 58 ವರ್ಷದ ಈ ಸಾಧಕಿ ನಮ್ಮ ಭಾರತದ ಮೂಲದವರು. ಹೇಗೆ ಅಂತೀರಾ? ವೃತ್ತಿಯಲ್ಲಿ ನರ್ಸ್ ಆಗಿದ್ದ ವಿಲಿಯಮ್ಸ್ ಅವರ ತಾಯಿ ಬೋನಿ ಪಾಂಡ್ಯ ಮತ್ತು ಇಂಜಿನಿಯರ್ ಆಗಿದ್ದ ತಂದೆ ದೀಪಕ್ ಪಾಂಡ್ಯ ಮೂಲತಃ ಭಾರತದ ಗುಜರಾತಿನವರು. ತಾಯಿ ಇಬ್ಬರು ಕೆಲಸದ ನಿಮಿತ್ತ ಅಮೆರಿಕದಲ್ಲಿ ನೆಲೆಸಿದ್ರು. ಸುನಿತಾ ವಿಲಿಯಮ್ಸ್ ಅವರು 1965ರ ಸೆಪ್ಟೆಂಬರ್ 19ರಂದು USA ಓಹಿಯಾಲ್ಲಿ ಜನಿಸಿದರು. ಹುಟ್ಟುವಾಗಲೇ ಅಮೆರಿಕದ ಸಿಟಿಸನ್ ಆಗಿ ಹುಟ್ಟಿದ ಸುನಿತಾ ವಿಲಿಯಮ್ಸ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಅಮೆರಿಕದಲ್ಲೇ ಮಾಡಿದ್ರು. ಸುನಿತಾ ವಿಲಿಯಮ್ಸ್ ಅವರು ತಮ್ಮ ಎಜುಕೇಷನ್ನ ಮುಗಿಸಿದ ತಕ್ಷಣವೇ US ನೌಕಾಪಡೆಯಲ್ಲಿ ಜಾಯಿನ್ ಆಗ್ತಾರೆ. ಅವರು ಹೆಲಿಕಾಪ್ಟರ್ನ ಫ್ಲೈ ಮಾಡೋದ್ರಲ್ಲಿ ಮಾಸ್ಟರ್ ಆಗಿದ್ರು. ಅಲ್ಲಿ ಅವರು ಎಲ್ಲ ರೀತಿಯ ಏರೋಪ್ಲೇನ್ಸ್ ಮತ್ತು ಹೆಲಿಕಾಪ್ಟರ್ಗಳನ್ನ ಎಕ್ಸಾಮೈನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಫ್ಲೈಯಿಂಗ್ ಟೆಕ್ನಾಲಜಿನ ಬೆಟರ್ಮೆಂಟ್ ಮಾಡಿದ್ರು. ಡಿಫ್ರೆಂಟ್ ರೀತಿಯಾದಂತಹ ಟೆಕ್ನಾಲಜೀಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದರು. ಜೊತೆಗೆ ಆಕಾಶದಲ್ಲಿ ಅತಿ ಹೆಚ್ಚು ಫ್ಲೈಯಿಂಗ್ ಟೈಮ್ ರೆಕಾರ್ಡ್ನ ಇವ್ರದಾಗಿಸ್ಕೊಂಡ್ರು. ಅಮೆರಿಕದ ನಾಸಾ ಸಂಸ್ಥೆ ವಿಲಿಯಮ್ಸ್ ಅವರ ಪ್ರತಿಭೆ ಮತ್ತು ಪರಿಶ್ರಮವನ್ನು ಗಮನಿಸಿ ಗಗನಯಾನಕ್ಕೆ ಆಯ್ಕೆ ಮಾಡ್ತಾರೆ. ಶಿಕ್ಷಣ ಮತ್ತು ತರಬೇತಿಯ ನಂತರ ತಮ್ಮ ಮೊದಲ ಗಗನಯಾನಕ್ಕೆ ತಯಾರಾದ ವಿಲಿಯಮ್ಸ್ ಅವರು ಮಿಷನ್ 2006ನಲ್ಲಿ ಭಾಗವಹಿಸಿದ್ರು. ಜುಲೈ 14, 2012ರಲ್ಲಿ 2ನೇ ಬಾರಿಗೆ ಬಾಹ್ಯಾಕಾಶಕ್ಕೆ ಹಾರಿದ ವಿಲಿಯಮ್ಸ್ ಅವರು ನವೆಂಬರ್ 18, 2012ರವರೆಗೆ ಅಲ್ಲಿದ್ದರು. ಹಲವಾರು ವೈಜ್ಞಾನಿಕ ಸಂಶೋಧನೆಗಳನ್ನು ಕೂಡ ನಡೆಸಿದ್ರು ಮತ್ತು ವಿವಿಧ ಬಾಹ್ಯಾಕಾಶ ನಡಿಗೆಗಳಲ್ಲಿ ಕೂಡ ಭಾಗವಹಿಸಿದ್ರು. ಇದೇ ಸಮಯದಲ್ಲಿ ಅವರು ಬಾಹ್ಯಾಕಾಶದಲ್ಲಿ ತಮ್ಮ ಜನ್ಮದಿನವನ್ನು ಕೂಡ ಆಚರಿಸ್ಕೊಂಡ್ರು. ಇದು ಅದೃಷ್ಟವೇ ಸರಿ. ಅವರು ಬಾಹ್ಯಾಕಾಶ ಪರಿಶೋಧನೆಗಾಗಿ ನೀಡಿದ ಕೊಡುಗೆಗಳಿಗಾಗಿ ಮತ್ತು ಅವರ ಕ್ಷೇತ್ರದಲ್ಲಿ ಟ್ರಯಲ್ ಬ್ಲೇಜರ್ನ ಪಾತ್ರಕ್ಕಾಗಿ ಹಲವಾರು ಪ್ರಶಸ್ತಿಗಳು ಮತ್ತು ಗೌರವ ಸನ್ಮಾನಗಳನ್ನು ಪಡೆದಿದ್ದಾರೆ.
ಆಕೆಯ ಸಾಧನೆಗಳು ಅವರನ್ನು ಬಾಹ್ಯಾಕಾಶ ಯಾನದ ಇತಿಹಾಸದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಮತ್ತು ಸ್ಫೂರ್ತಿದಾಯಕ ರೋಲ್ ಮಾಡೆಲ್ ಆಗಿ ಮಾಡಿದೆ. ಕೇವಲ 8 ದಿನದ ಪ್ರಯಾಣಕ್ಕೆ ಸಿದ್ಧರಾಗಿ ಬಾಹ್ಯಾಕಾಶಕ್ಕೆ ತೆರಳಿದ ಇವರು ಸ್ಪೇಸ್ ಕ್ರಾಫ್ಟ್ನಲ್ಲಿ ಕಾಣಿಸಿಕೊಂಡ ಟೆಕ್ನಿಕಲ್ ಎರರ್ಸಿಂದಾಗಿ ಅಲ್ಲೇ ಉಳಿಯುವಂತಾಯಿತು. ಅವ್ರಿಗೆ ಬೇಕಾಗಿರೋ ಎಸೆನ್ಷಿಯಲ್ಸ್ ಎಲ್ಲ ಅಲ್ಲಿ ಸ್ಟಾಕ್ ಇದೆ. ಆದರೆ ನೀವು ಎಲ್ಲ ಇಲ್ಲಿರೋ ಥರ ಆರಾಮಾಗಿರ್ಬೋದು ಅಂತಲ್ಲ, ಅಲ್ಲಿನ ವ್ಯವಸ್ಥೆಗೆ ಅದರದೇ ಆದಂತಹ ರೀತಿ ನೀತಿಗೆ ಅವರು ಸೇಫ್ ಆಗಿರೋಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಅಂತೂ ಖಂಡಿತ ಅಲ್ಲಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಇದೇ ತಿಂಗಳ ಕೊನೆಯ ವಾರ ಡ್ರ್ಯಾಗನ್ ಸ್ಪೇಸ್ ಎಕ್ಸ್ ಸ್ಪೇಸ್ ಕ್ರಾಫ್ಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲೇ ನಮ್ಮ ಸುನಿತಾ ಹಾಗೂ ವಿಲ್ಮೋರ್ ಅವರು ವಾಪಸ್ ಆಗಲಿದ್ದಾರೆ ಅಂತ ನಾಸಾದವರು ಅಧಿಕೃತವಾಗಿ ತಿಳಿಸಿದ್ದಾರೆ. ಈ ಸ್ಪೇಸ್ ಕ್ರಾಫ್ಟ್ 2025 ಫೆಬ್ರವರಿಗೆ ಭೂಮಿಗೆ ಬರ್ತಾ ಇದೆ. ಹಾಗೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಕೂಡ ಸೇಫ್ ಆಗಿ ಬಂದು ಲ್ಯಾಂಡ್ ಆಗಲಿ ಅಂತ ಈ ಮೂಲಕ ನಾವೆಲ್ಲರೂ ಕೇಳ್ಕೊಳ್ಳೋಣ. ಡ್ರ್ಯಾಗನ್ ಸ್ಪೇಸ್ ಎಕ್ಸ್ ಹಾಗೂ ನಾಸಾದವ್ರಿಗೆ ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಮುಖಾಂತರ ನಾವು ನಿಮ್ಮ ಮುಂದೆ ಬರ್ತೀವಿ. ಅದಕ್ಕೆ ಮುಂಚೆ ನೀವು ಕನೆಕ್ಟ್ ಆಗಬೇಕು ನಮ್ಮ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.